ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರೀತಿಗಿಂತ ತ್ಯಾಗ ದೊಡ್ಡದು ಭಾವ. ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಅದಕ್ಕೇನೋ ಮಾಡೋದಕ್ಕಾಗಲ್ಲ ಭಾವ. ಪ್ರಿಯಾ, ಏನಾಯ್ತು? ಬಿದ್ದಿಯಂತೆ? ನಾವ್ ಅಮ್ಮನ್ ಮನೆಗೆ ಹೋಗಿ ಬರೋಷ್ಟ್ರಲ್ಲಿ ಏನೇನೋ ಆಗ್ಬಿಟ್ಟಿದೆಯಲ್ಲ. ತುಂಬಾ ನೋವಾಗ್ತಿದ್ಯಾ? ಹೌದು, ತುಂಬಾ ನೋವಾಗ್ತಾ ಇದೆ. ಸರಿ ನಡಿ, ಹಾಸ್ಪಿಟಲ್ಗೆ ಹೋಗೋಣ. ಪರವಾಗಿಲ್ಲ, ಹಾಸ್ಪಿಟ್ಲ್ ಹೋಗೋತರ ಏನಾಗಿಲ್ಲ. ಬಿದ್ನಲ್ಲ, ಅದಕ್ಕೆ ಸ್ವಲ್ಪ ಕಾಲು ಉಳುಕಿದೆ ಅಷ್ಟೇ. ಮೂಳೆ ಗಿಳೆ ಏನಾದ್ರೂ ಏಟಾಗಿದ್ಯಾ? ಇಲ್ಲ, ಮೂಳೆ ಏನ್ ಮುರಿದಿಲ್ಲ. ಆದ್ರೆ ನಡಿಯಕ್ ಮಾತ್ರ ಇನ್ನೂ 2-3 ದಿನ ಬೇಕಾಗ್ಬೋದು. ಅದಕ್ಕೆ ಸ್ವಲ್ಪ ಕುಣ್ಕೊಂಡು ನಡೀತಾ ಇದೀನಿ ಅಷ್ಟೇ. ಆ ದರಿದ್ರ ಸೇವತಿ ಯಾವ ದೇವ್ರ ಕೈ ಮುಗಿದ್ಲು ಏನೋ, ಅದಕ್ಕೆ ನನ್ಗೆ ಹೀಗೆ ಆಗ್ಬಿಟ್ಟಿದೆ. ಅವಳು ಯಾವ ದೇವ್ರ ಕೈ ಮುಗಿದ್ರು ಅಷ್ಟೇನೆ. ಗೆಲ್ಲೋದು ಅವಳಲ್ಲ, ಗೆಲ್ಲೋದು ನಾವು. ಯಾಕೆಂದ್ರೆ ಈಗಾಗ್ಲೇ ನಾವು ಗೆದ್ದಿದ್ದಾಯ್ತು. ಅತ್ತೆ, ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಕಾರಣ ಇದೆ ಪೂಜಾ. ಆ ಸೇವಂತಿ ಈಗಾಗ್ಲೇ ಅರ್ಜುನ್ಗೆ 2ನೇ ಮದ್ವೆ ಮಾಡಿಸೋ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ. ಹೌದಾ? ಹೌದು ಪ್ರಿಯಾ, ಗಂಡ ಹೆಂಡತಿ ಮಧ್ಯೆ ಇದೇ ವಿಚಾರಕ್ಕೆ ದೊಡ್ಡ ಜಗಳನೇ ಆಗೋಗಿದೆ. ಅರ್ಜುನ ಸೇವಂತಿ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ದಾನೆ. ಹಾಗಿದ್ರೆ ಜಗಳ ದೊಡ್ಡದಾಗೆ ನಡೀತಿದೆ ಅಂತ ಆಯ್ತು. ಒಬ್ರಿಗೊಬ್ರು ಮುಖನೂ ನೋಡ್ತಾ ಇಲ್ಲ. ಅಂದ್ರೆ ನಮ್ ಪ್ಲಾನ್ ಸಕ್ಸಸ್ ಆಯ್ತಾ? ಅಲ್ಲ, ಅದ್ ಹೇಗ್ ಸಕ್ಸಸ್ ಆಗ್ಬಿಡುತ್ತೆ? ಸೇವಂತ್ ಏನೋ ಡಿಸೈಡ್ ಮಾಡಿದಾಳೆ ಅಂದ್ರೆ ಅರ್ಜುನ್ ಬಾಬಾ ಒಪ್ಕೊಂಡ್ಬಿಡ್ತಾರಾ? ಹೆಂಡತಿ ಅಂದ್ರೆ ಅವ್ರಿಗೆ ಪ್ರಾಣ. ಮಾತ್ ಬೇರೆ ಬಿಟ್ಟಿದಾರಂತೆ. ಇನ್ ಸೇವಂತಿ ನಿರ್ಧಾರನ ಹೇಗ್ ಬದಲಾಯಿಸ್ತಾರೆ? ಪೂಜಾ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಚಿಕ್ಕ ವಯಸ್ಸಿಂದ ಆ ಸೇವಂತಿ ಜೊತೆ ಬೆಳೆದವಳು ನಾನು. ಸೇವಂತಿ ಹಠ ಏನು ಅಂತ ನನಗೆ ಗೊತ್ತು. ಅವಳು ಎಷ್ಟು ಬಿಟ್ಕೊಡ್ತಾಳೋ ಅಷ್ಟೇ ಹಠಗಾರ್ತಿ. ಹೌದಾ? ಹೌದು. ಅರ್ಜುನ್ಗೆ 2ನೇ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದಾಳೆ ಅಂತ ಅಂದ್ರೆ ತಲೆ ಮೇಲೆ ತಲೆ ಬೀಳಿ ಅವಳ ಮದ್ವೆನ ಮಾಡಿಸ್ತಾಳೆ. ಹಾಗಿದ್ರೆ ಸೇವಂತಿ ಮನೆಯಿಂದ ಹೋಗೋ ಕಾಲ ದೂರ ಇಲ್ಲ ಅಂತ ಆಯ್ತು. ಅದಕ್ಕೋಸ್ಕರ ನಾವೇನು ಕಷ್ಟ ಪಡ್ಬೇಕಾಗಿಲ್ಲ. ಬಂದೋಳು ಯಾವತ್ತು ಸೇವಂತಿಗೆ ತಂಗಿ ಆಗಲ್ಲ, ಸೌತಿನೇ ಆಗೋದು. ಅದಕ್ಕೆ ತಾನೇ ನಾವಿಷ್ಟೆಲ್ಲ ಮಾಡ್ತಿರೋದು. ಎಲ್ಲ ನಾವು ಅನ್ಕೊಂಡಾಗೆ ಆಗ್ತಿದೆ. ಆ ಸೇವಂತಿ ಇಷ್ಟರಲ್ಲೇ ಅವಳ ಗಂಡಂಗೆ 2ನೇ ಮದುವೆ ಮಾಡಿಸ್ತಾಳೆ. ಬಂದವಳು ಸೇವಂತಿನ ಓಡಿಸ್ತಾಳೆ. ಯಾಕದ್ಕೆ ಹೀಗೆ ಮಾಡ್ತಿದ್ದೀರಾ? ಅರ್ಜುನ್ಗೆ ಇನ್ನೊಂದು ಮದುವೆ ಮಾಡೋ ಕೆಟ್ಟ ಯೋಚನೆ ಯಾಕೆ ಬಂತು ನಿಮ್ಗೆ? ಅದು ಕೆಟ್ಟ ಯೋಚನೆ ಅಲ್ಲ ಭಾವ, ಒಳ್ಳೆ ಆಲೋಚನೆ. ಯಾವುದೇ ಹೆಣ್ಣಾದ್ರೂ ಸರಿ ಜೀವ ಬಿಡ್ತಾಳೆ ಹೊರತು ಗಂಡನ್ ಬಿಟ್ಕೊಡಲ್ಲ. ಅಂತದ್ರಲ್ಲಿ ನೀವು ಅರ್ಜುನ್ನೇ ಬಿಟ್ಕೊಡ್ತಿದ್ದೀರಲ್ಲ, ಇದು ಒಳ್ಳೆ ಯೋಚನೆ ಹೇಗಾಗುತ್ತೆ? ಅದಕ್ಕೆ ಇದರಿಂದ ಯಾರಿಗೂ ಒಳ್ಳೇದಾಗುತ್ತೆ? ಈ ಮನೆಗೆ ಒಳ್ಳೇದಾಗತ್ತೆ, ಅರ್ಜುನ್ ಸರ್ ಒಳ್ಳೇದಾಗತ್ತೆ, ಈ ಮನೆಗೆ ಒಂದು ಮೊಮ್ಮಗು ಬರುತ್ತೆ. ನನಗೆ ತಾಯಿ ಆಗೋ ಯೋಗ್ಯತೆ ಇಲ್ಲ ಅಂತ ಅರ್ಜುನ್ ಸರ್ ಕೂಡ ಹಾಗೆ ಇರ್ಬೇಕಾ ಭಾವ? ಅವ್ರಿಗೆ ಮಗು ಬೇಡ್ವಾ? ಅವ್ರಿಗೂ ತಂದೆ ಆಗ್ಬೇಕು ಅನ್ನೋ ಆಸೆ ಇರಲ್ವಾ? 1000 ಆಸೆ ಇರ್ಬೋದು ಅದಕ್ಕೆ, ಆದ್ರೆ ಅರ್ಜುನ್ಗೆ ನೀವೇ ಮುಖ್ಯ. ಅರ್ಜುನ್ಗೆ ನೀವೇ ಬೇಕು. ಇದೆಲ್ಲ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಬೇಡ ಭಾವ, ನಾನು ಆಲ್ರೆಡಿ ನಿರ್ಧಾರ ಮಾಡಾಗಿದೆ. ನಾನು ಯಾರ ಮಾತು ಕೇಳಲ್ಲ. ಅರ್ಜುನ್ ಸರ್ಗಂತೂ ಇನ್ನೊಂದು ಮದುವೆ ಮಾಡಿಸ್ತೀನಿ. ಅದಕ್ಕೆ ಏನು ಹುಡುಗಾಟ ಆಡ್ತಿದ್ದೀರಾ ನೀವು? ಗಂಡನ್ಗೆ ಇನ್ನೊಂದು ಮದುವೆ ಮಾಡೋದು ಅಂದ್ರೆ ನಿಮ್ ಪ್ಲೇಸ್ನ ಇನ್ನೊಬ್ರಿಗೆ ಬಿಟ್ಕೊಡೋದು. ನಿಮಗೆ ನಿಜವಾಗ್ಲೂ ಆಗತ್ತಾ? ನಿಮ್ಗೆ ಅಷ್ಟೊಂದು ಸುಲಭನಾ ಅದು? ನಾನೇನು ಗಂಡನ ಬಿಡ್ತೀನಿ ಅಂತ ಹೇಳಿಲ್ವಲ್ಲ ಭಾವ, ಅವ್ರಿಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ ಅಂತ ಹೇಳಿದೆ. ಅದಕ್ಕೆ ಅರ್ಜುನ್ಗೆ ನೀವು ಇನ್ನೊಂದು ಮದುವೆ ಮಾಡಿಸ್ತೀನಿ ಅಂದ್ರೆ ನೀವು ಅವನನ್ನ ಇನ್ನೊಬ್ರಿಗೆ ಬಿಟ್ಕೊಟ್ಟ ಹಾಗೆ. ಅರ್ಜುನ್ ಸರ್ ಚೆನ್ನಾಗಿರ್ತಾರೆ ಅಂತಂದ್ರೆ ನಾನು ಬಿಟ್ಕೊಡ್ತೀನಿ. ಬುದ್ಧಿ ಇಲ್ದೇ ಇರೋರ್ ತರ ಮಾತಾಡ್ಬೇಡಿ ಅದಕ್ಕೆ.
ಬಿಟ್ಕೊಡೋದು ಅಂದ್ರೆ ಅಷ್ಟೊಂದು ಸುಲಭ ಅನ್ಕೊಂಡಿದ್ದೀರಾ ನೀವು? ಬಂದವಳು ನಿಮ್ ಸ್ಥಾನನ ಕಿತ್ಕೊಳ್ತಾಳೆ. ಈಗ ನೋಡಿ, ಮಂಗಳಾರತಿ ಮಾಡಿ ನೀವು ಅರ್ಜುನ್ಗೆ ಕುಂಕುಮ ಹಚ್ತೀರಾ. ಅದೇ ಜಾಗದಲ್ಲಿ ಬೇರೆ ಯಾರೋ ಬಂದು ಮಂಗಳಾರತಿ ಮಾಡಿ ಕುಂಕುಮ ಹಚ್ಚಿದ್ರೆ ನೀವು ಒಪ್ಕೊಳ್ತೀರಾ? ಅದು ನಿಮ್ ಕೈಲಿ ಸಹಿಸ್ಕೊಳ್ಳೋದಕ್ಕಾಗತ್ತಾ? ನಿಮ್ ರೂಮ್ ಒಳಗಡೆ ನೀವೇ ಹೋಗ್ಬೇಕಾದ್ರೆ ನಾಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇದನ್ನು ನಿಮಗೆ ಸಹಿಸ್ಕೊಳ್ಳೋದಕ್ಕಾಗತ್ತಾ? ಅರ್ಜುನ್ ಜೊತೆ ನೀವು ಮಾತಾಡ್ಬೇಕು ಅಂದ್ರೆ ಅವಳು ಯಾರು ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಇದನ್ನು ಸಹಿಸ್ಕೊಳ್ಳೋದಕ್ಕಾಗತ್ತಾ ನಿಮ್ಗೆ? ಇನ್ನೊಂದು ಮದುವೆ ಮಾಡೋದು ಅಂದ್ರೆ ಬರೀ ಮನೇಲಷ್ಟೇ ಸ್ಥಾನ ಕೊಡೋದಲ್ಲ. ಅದಕ್ಕೆ ಮನ್ಸಲ್ಲಿ, ಮನೇಲಿ, ಮಲ್ಗೋ ಹಾಸಿಗೆಲಿ ಪ್ರತಿಯೊಂದರಲ್ಲೂ ಜಾಗ ಕೊಡ್ಬೇಕು. ಅದಕ್ಕೆ ಅದನ್ನ ಇಷ್ಟೊಂದು ಲೈಟ್ ಆಗಿ ತಗೊಳ್ತಿದ್ದೀರಾ ನೀವು. ಬಂದವಳು ಮಾಡೋ ಮೊದಲನೇ ಕೆಲಸ ಏನ್ ಗೊತ್ತಾ? ಅರ್ಜುನಿಂದ ನಿಮ್ಮನ್ನ ದೂರ ಮಾಡೋದು. ಯಾವುದೇ ಹೆಣ್ಣಾದ್ರೂ ಸರಿ ಅದನ್ನೇ ಮಾಡೋದು. ನೀವ್ ಯಾಕೆ ತ್ಯಾಗಿ ತರ ಯೋಚನೆ ಮಾಡ್ತಿದ್ದೀರಾ? ನೀವ್ ಈ ತರ ಯೋಚನೆ ಮಾಡ್ಬೋದು, ಆದ್ರೆ ಬಂದವಳು ಅದೇ ತರ ಯೋಚನೆ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೀರಾ ನೀವು? ಅರ್ಜುನ್ ಸುತ್ತ ಅವ್ನ್ ಬೇಲಿ ಹಾಕ್ತಾಳೆ, ನೀವು ಅವನ ಹತ್ರ ಸುಳಿದೇ ಇರೋ ಹಾಗೆ ಮಾಡ್ತಾಳೆ. ಹಾಗೇನಾದ್ರೂ ಆದ್ರೆ ನಿಮಗೆ ತಡ್ಕೊಳ್ಳೋ ಶಕ್ತಿ ಆದ್ರೂ ಇದೆಯಾ? ಅರ್ಜುನ ನಿಮ್ಮಿಂದ ಕಿತ್ಕೊಂಡ್ರೆ ಅದು ನಿಮ್ಗೆ ಓಕೆನಾ? ನೋಡಿದ್ರ, ನಿಮ್ ಕೈಲಿ ಆಗಲ್ಲ ಅಂತ ನಿಮ್ ಕಣ್ಣೀರೇ ಹೇಳ್ತಿದೆ. ಪ್ರೀತಿಸಿ ಮದ್ವೆ ಆಗಿದ್ದೀರಾ, ಒಬ್ರು ಮೇಲೊಬ್ರು ಪ್ರಾಣನೇ ಇಟ್ಕೊಂಡಿದ್ದೀರಾ. ಮಗು ಆಗ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ ಪವಿತ್ರವಾದ ಸಂಬಂಧನ ಯಾಕೆ ಕಿತ್ತಾಕೊಳ್ತಿದ್ದೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ ಬಾಬಾ. ನನ್ನ ಕೈಲಿ ಬಿಟ್ಕೊಡಕ್ ಆಗುತ್ತೋ ಇಲ್ವೋ ಇವತ್ತಿಗೂ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಅರ್ಜುನ್ ಸರ್ ಒಳ್ಳೇದಾಗತ್ತೆ ಅನ್ನೋದಾದ್ರೆ ನಾನು ದೂರ ಹೋಗೋದಕ್ಕೂ ತಯಾರಾಗಿದ್ದೀನಿ. ಏನಂದ್ರೆ ದೂರ ಹೋಗ್ತೀರಾ? ನೀವು ದೂರ ಹೋಗ್ಬಿಟ್ರೆ ಅರ್ಜುನ್ ಮನೇಲಿ ಆರಾಮಾಗಿರ್ತಾನೆ ಅಂತ ಅನ್ಕೊಂಡಿದ್ದೀರಾ? ನೀವು ಆಲ್ರೆಡಿ ಒಂದ್ಸತಿ ಲೆಟರ್ ಬರ್ದಿಟ್ಟು ಹೋಗಿದ್ ನೆನ್ಪಿದೆ ತಾನೆ? ಏನಾಯ್ತು ಅವಾಗ? ಅವ್ನು ನೀವಿಲ್ದೆ ಹುಚ್ಚ ಆಗೋಗಿದ್ದ. ಎಲ್ರೂ ನೀವು ಸತ್ತೋಗಿದ್ದೀರಾ ಅಂತ ಹೇಳ್ತಿದ್ರು. ಆದ್ರೆ ಅವನೊಬ್ಬ ಮಾತ್ರ ನನ್ನ ಹೆಂಡತಿ ಬದುಕಿದ್ದಾಳೆ ಬದುಕಿದ್ದಾಳೆ ಅಂತ ಕೂಗಿ ಕೂಗಿ ಹೇಳ್ತಿದ್ದ.